ಭಾರತೀಯ ಜನತಾ ಪಾರ್ಟಿಯ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಎಲ್ಲ ಮಾಧ್ಯಮದ ಸ್ನೇಹಿತರನ್ನು ನಾನು ಸ್ವಾಗತ ಕೋರ್ತೇನೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾದ ನಮ್ಮ ಗುರುಲಿಂಗಪ್ಪ ಅಂಗಡಿ ಸಾಹೇಬರನ್ನು ನಾನು ಸ್ವಾಗತ ಕೋರ್ತೇನೆ. ಅದೇ ರೀತಿ ನಮ್ಮ ಜಿಲ್ಲೆಯ ಜನಪ್ರಿಯ ಸಂಸದರಾದ ರಮೇಶ್ ಜಿಗಜಿಣಗಿ ನಾನು ಸ್ವಾಗತ ಕೋರ್ತೇನೆ. ಅದೇ ರೀತಿ ಬಬಲೇಶ್ವರ ಮತ್ತು ಕ್ಷೇತ್ರದ ಬಿಜೆಪಿ ಮುಖಂಡರಾದ ವಿಜಯಗೌಡ ಪಾಟೀಲ್ ಅವರನ್ನು ಸ್ವಾಗತ ಕೋರ್ತೇನೆ. ಅದೇ ರೀತಿ ಇಂಡಿ ಮಂಡಲದ ನಮ್ಮ ಕಾಸುಗೌಡ ಬಿರಾದರ್ ಅವರನ್ನು ನಾನು ಸ್ವಾಗತ ಕೋರ್ತೇನೆ. ಅದೇ ರೀತಿ ನಮ್ಮ ಬೆಳಗಾವಿ ವಿಭಾಗದ ಪ್ರಭಾರಿಗಳಾದ ಚಂದ್ರಶೇಖರ್ ಕೋಟಿಗೌರನ್ನು ನಾನು ಸ್ವಾಗತ ಕೋರ್ತೇನೆ. ವಿಧಾನ ಪರಿಷತ್ತಿನ ಮಾಜಿ ಶಾಸಕರಾದ ಅರುಣ್ ಶಾಪೂರ್ ಅವರನ್ನು ನಾನು ಸ್ವಾಗತ ಕೋರ್ತೀನಿ. ಅದೇ ರೀತಿ ನಮ್ಮ ಜಿಲ್ಲೆಯ ಇಬ್ಬರು ಪ್ರಧಾನ ಕಾರ್ಯದರ್ಶಿಗಳಾದ ಹಿರಣ್ಣ ರಾವ್ರವರು ಹಾಗೂ ಸಾಬು ಮಾಡ್ತಾರೆ ಅವ್ರನ್ನೂ ಸಹ ನಾನು ಸ್ವಾಗತ ಕೋರ್ತೀನಿ. ಕುರ್ಚಿಕೊಂಡು ಪತ್ರಿಕಾಗೋಷ್ಠಿಯನ್ನು ಸಂಸದರು ಮತ್ತು ಜಿಲ್ಲಾಧ್ಯಕ್ಷರು ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಂತ ಲೋಕಸಭೆ ಸದಸ್ಯ ದಿಗ್ವಿಜಯ್ ಸಾಹೇಬರಿಗೆ ನಮಸ್ಕರಿಸಿ, ಅದರಲ್ಲಿ ಎಲ್ಲ ನಾಯಕರಿಗೆ ನಮಸ್ಕರಿಸಿ, ಇವತ್ತು ಪತ್ರಿಕಾಗೋಷ್ಠಿಯನ್ನು ವಿಶೇಷವಾಗಿ ಏನು ಮೊನ್ನೆ ನಡೆದಂಥ ಜನಾಕ್ರೋಶ ಯಾತ್ರೆ ಬಗ್ಗೆ ಅಭಿನಂದನೆ ಸಲ್ಲಿಸಬೇಕಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ದಿಗ್ವಿಜಯ್ ಸಾಹೇಬ್ ವ್ಯಕ್ತಪಡಿಸಿದಾಗ ಇವತ್ತು ಅವರೇ ಅದನ್ನು ಪ್ರತಿಕಾಗೋಷ್ಠಿ ಹೊರಡಿದಾರೆ. ಅದರ ಪೂರ್ವದಲ್ಲಿ ನಾನು ಒಂದು ವಿಷಯವನ್ನು ಖಂಡಿಸ್ತೀನಿ. ನಮ್ಮ ಜಿಲ್ಲಾ ಅಧ್ಯಕ್ಷನಾಗಿ ಇವತ್ತು CET ಪರೀಕ್ಷೆಯಲ್ಲಿ ಆ ಜನಿವಾರಿಯನ್ನು ತರಿಸ್ತಕ್ಕಂಥದ್ದು ಏನದ ನಿಜವಾಗಿ ಕೂಡ ಇದು ನಾಚಿಕೆಗೇಡಿಯ ಸಂಗತಿಯನ್ನು ಖಂಡಿಸ್ಬೇಕಾಗ್ತದೆ. ಯಾಕಂದ್ರೆ ಇವತ್ತು ಕಾಂಗ್ರೆಸ್ದ ಮಂತ್ರಿಗಳಿರ್ಬೋದು, ಇವತ್ತು ಉತ್ತರ ಕೊಡ್ತಾರಂದ್ರೆ ಅಧಿಕಾರಿಗಳು ತಪ್ಪು ಮಾಡ್ಯಾರ, ಅವ್ರ ಮೇಲೆ ಆಕ್ಷನ್ ತೋತಿರ್ತಾರೆ. ಅಧಿಕಾರಿಗಳು ಯಾಕೆ ತಪ್ಪು ಮಾಡಕತ್ತಾರಂದ್ರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರದಾರು ಅವ್ರು ಹಿಂದೂ ವಿರೋಧಿ ಅಂತಕ್ಕಂಥದ್ದು ಪರಿಪೂರ್ಣವಾಗಿ ರಾಜ್ಯ ಜನತೆಗೆ ಗೊತ್ತಾಗ್ಬಿಟ್ಟೆ, ಸಾಬೀತಾಗಿದೆ. ಅದಕ್ಕೆ ಅಧಿಕಾರಿಗಳು ಏನಾಗೈತೆ ಅಂದ್ರೆ ಕೆಲವು ದುಷ್ಟ ಅಧಿಕಾರಿಗಳಿಗೆ ನಾವು ಏನಾರೇ ಹಿಂದೂ ವಿರೋಧಿ ಕೆಲಸ ಮಾಡಿದ್ವಿ ಅಂದ್ರೆ ನಮ್ಗೆ ಏನಾರೇ ಪ್ರಮೋಷನ್ ಕೊಡ್ತಾ ಆಸೆ ಇಟ್ಕೊಂಡು ಕೆಲಸ ಮಾಡಕೈತೆ. ಅದಕ್ಕೆ ಅವ್ರನ್ನ ನೀವು ಕಾಂಗ್ರೆಸ್ ಶಾಸಕರಿರ್ಬೋದು, ಮಂತ್ರಿಗಳು ಹೇಳಕತ್ತ ನಾನು, ನೀವು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋದು ಅದು ಒಂದು ಭಾಗ. ನೀವು ಹಿಂದೂಗಳು ಏನು ನಿಮ್ಗೆ ವೋಟ್ ಹಾಕೊಂಡು ಆರಿಸಿ ಬರ್ತಿರಲ್ಲ, ನೀವು ಡಿಸಿಷನ್ ಮಾಡಬೇಕು. ನಿಮ್ಮ ಮುಖ್ಯಮಂತ್ರಿಗಳಿಗೆ ವಿಷಯಗಳನ್ನ ಖಂಡಿಸ್ರಿ. ಇಲ್ಲ ಅಂದ್ರೆ ನೀವು ಒಟ್ಟು ರಾಜೀನಾಮೆ ಕೊಟ್ಟು ಹೊರಗೆ ಬರ್ತಂತ ಹೇಳಿ ಹಿಂದೂಗಳಿಗೆ ಅನ್ಯಾಯ ಆಗ್ಯದ. ಇವತ್ತು ಜನಿವಾರ ನೀವು ತೆಗೆಸ್ತೀರಂದ್ರೆ ಹಿಂದೂಗಳಿಗೆ ಅನ್ಯಾಯ ಆಗ್ಯದ, ನಾವು ಕಾಂಗ್ರೆಸ್ ಒಂದು ಬಿಟ್ಟು ಹೊರಗೆ ಇರ್ತೇವೆ ಅಂತಕ್ಕಂಥ ಒಂದು ನಿರ್ಣಯ ಮಾಡ್ರಿ. ಒಂದು ರಾಜೀನಾಮೆ ಕೊಟ್ಟು ನೋಡೋಣ. ಅವಾಗ ಮಾತ್ರ ಈ ಕಾಂಗ್ರೆಸ್ ಪಕ್ಷದಾಗ ಸ್ವಲ್ಪ ಬುದ್ಧಿ ಬದಲಾವಣೆ ಆಗ್ಬೋದು, ಕಾಂಗ್ರೆಸ್ ನೀತಿ ಬದಲಾವಣೆ ಆಗ್ಬೋದು. ಅದಕ್ಕೆ ಈ ವಿಷಯನ ಖಂಡಿಸಿ ನಮ್ಮ ಮುಂದಿನ ಸಮಯವನ್ನು ನಮ್ಮ ಸಾಹೇಬ್ರಿಗೆ ಕೊಡ್ತಾ ಇದ್ದೀವಿ. ಬಂಧುಗಳೇ, ಪತ್ರಿಕಾ ಬಂಧುಗಳೇ, ಇವತ್ತಿನ ಈ ಪತ್ರಿಕಾ ಹೇಳಿಕೆಯನ್ನು ನಾವೆಲ್ಲ ಕೂಡಿ ಇವತ್ತಿನ ದಿನ ಈ ಜನ ಆಕ್ರೋಶದ ಕಾರ್ಯಕ್ರಮದ ಬಗ್ಗೆ ನಾವೆಂದೂ ಕೂಡ ನಾವ್ಯಾರೂ ಕೂಡ ನಾಯಕರು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಷ್ಟೊಂದು ದೊಡ್ಡ ಪ್ರಮಾಣದ ಕಾರ್ಯಕರ್ತರು ಆ ಒಂದು ಸಭೆಯಲ್ಲಿ ಭಾಗವಹಿಸಿ ನಮ್ಮ ಪಕ್ಷದ ರಾಜ್ಯ ಅಧ್ಯಕ್ಷರಿಗೆ ಮನ್ನಣೆಯನ್ನು ಕೊಟ್ಟು ಇಡೀ ಕ್ಷೇತ್ರದಲ್ಲಿ ಒಂದು ಬಹಳ ಚೆನ್ನಾಗಿರ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡತಕ್ಕಂಥ ಕೆಲಸ ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ಅದು ಕಾರಣೀಭೂತರಾಗ್ಯಾರ ಅಂಥೇಳಿ ಭಾಳ ಸಂತೋಷದಿಂದ ಈ ಮಾತನ್ನು ಹೇಳಿ, ನಮ್ಮ ವಿಶೇಷ ಏನಿಲ್ಲ, ನಾವೇನಪ್ಪ ಅಂದರೆ ಎಲ್ಲರೂ ಸೇರಿ ಪಕ್ಷದ ಕಾರ್ಯಕರ್ತರಿಗೆ ನೀವೆಲ್ಲ ಒಳ್ಳೇದು ಮಾಡಿದ್ರಿ, ನಮಗೊಂದು ಗೌರವ ತಂದು ಕೊಟ್ಟಿರಿ ಪಕ್ಷಕ್ಕೆ, ನಿಮ್ಮೆಲ್ಲರಿಗೆ ಅಭಿನಂದನೆಯನ್ನು ಹೇಳ್ತಕ್ಕಂಥ ಕೆಲಸ ಮಾಡೋಣ ಅಂಥೇಳಿ ನಾನು ಸೂಚನೆ ಮಾಡಿದಾಗ ನಮ್ಮ ಪಕ್ಷದ ಅಧ್ಯಕ್ಷರು ಎಲ್ಲ ನಾಯಕರು ಇಲ್ಲ ಭಾಳ ಸಮಂಜಸವಾದ, ಇಷ್ಟೊಂದು ನಾವು ಎಕ್ಸ್ಪೆಕ್ಟು ಮಾಡಿರಲಿಲ್ಲ, ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕರ್ತರು ಬಂದು ಈ ಜನಾಕ್ರೋಶಕ್ಕೆ ಮನ್ನಣೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತು ಅವರು ಕೂಡ ಎಲ್ಲರೂ ಹೇಳಿದ್ದಾರೆ. ಈಗ ನಮ್ಮೆಲ್ಲರಿಗೂ ಗೊತ್ತದ ಸರ್ಕಾರದ ಸ್ಥಿತಿ, ಸರ್ಕಾರದ ಕೆಲಸ ಏನು ನಡೆಸ್ಯಾರ, ಅವರು ಏನು ಮಾಡ್ಲಕತ್ತಾರ. ನಾವು ಕೂಡ ಸುಮಾರು 18-20 ವರ್ಷ ರಾಜ್ಯದಲ್ಲಿ ಸರ್ಕಾರದಲ್ಲಿ ಮಂತ್ರಿಗಳಾಗಿ ಕೆಲಸ ಮಾಡಿದ್ವಿ. ಇಷ್ಟೊಂದು ಹೀನಾಯಮಾನವಾಗಿರ್ತಕ್ಕಂಥ ಸರ್ಕಾರ ನಮ್ಮ ಜೀವನದಾಗ ನಾವು ನೋಡಲಿಲ್ಲ. ಯಾವ ಹಳ್ಳಿ ರೋಡ್ ಚಲೋ ಅದಾವ, ಯಾರು ಜನರು ಕೆಲಸ ಮಾಡ್ತಾರ,
ಆಮೇಲೆ ಅದನ್ನು ಡೈಲಿ ವೇಜಸ್ ಮೇಲೆ ನೌಕರಿಗೆ ಇಟ್ಕೊಂಡಾರ ಅವ್ರು ಪಗಾರ ಕೊಡ್ತಾರೆ, ಏನೇನು ಮಾಡ್ತಾರೆ ಹೇಳಿ ನೋಡ. ಟೋಟಲಿ ಸರ್ಕಾರ ಸಂಪೂರ್ಣವಾಗಿ ಇದು ಸರ್ಕಾರ ಫೇಲ್ ಆಗ್ಯದ ಅಂಥೇಳಿ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಭಾಳ ಸಲ ನಾನು ಹೇಳಿದ್ದೀನಿ, ಸಿದ್ದರಾಮಯ್ಯನವರೇ ನೀವೆಲ್ಲ ಒಂದೂ ಕೂಡ ಅಭಿವೃದ್ಧಿ ಕೆಲಸ ರಾಜ್ಯದಲ್ಲೆಲ್ಲ ನೀವೇ ಹಣೆ ಪಡ್ಕೊಳಕತ್ತೀರಿ. ಒಂದು ನೀವು ಮುಖ್ಯಮಂತ್ರಿಗಳಾಗಿ ಒಂದು ಎಲ್ಲೆಲ್ಲಿಯೂ ಕೂಡ ಒಂದು ಫೌಂಡೇಶನ್ ಇಡ್ತಕ್ಕಂಥ ಕೆಲಸ ಇಲ್ಲ, ನಿಮ್ಮ MLAಗಳಿಗೆ ಕೆಲಸ ಇಲ್ಲ. ಅವ್ರು ಏನೇನು ಒಂದು ಅವು ಎಲ್ಲ ಬಾಯಿ ಪಡ್ಕೊತಾವ. ನಾನು ಹೋಗಿದ್ದೆ ಮೊನ್ನೆ ಹಳ್ಳಿಗಳ ಅಡ್ಡಾಡ್ಲಕ್ಕೆ ಹೋದಾಗ ರೋಡ್ಗಳು ನೋಡ್ಬೇಕಲ್ಲಿ ಎಮ್ಮಿ ತಿರುಗಾಡ್ಲಾರ್ದಂಥ ಅಂಥ ರೋಡ್ನಾಗ ಜನ ತಿರುಗಾಡ್ತಾರೆ. ಎಂಥ ನಾಚಿಕೆಗೇಡಿ ಕೆಲಸ ಅಂಥೇಳಿ ನಾನು ಕೂಡ ಈ ಸಂದರ್ಭದಲ್ಲಿ ಹೇಳಿ ತುಂಬ ನಮಗೆ ಭಾಳ ನೋವಾಗ್ಯದ. ಇದು ಬರೀ ನನ್ನ ಜಿಲ್ಲೆನಲ್ಲಿ ಅಷ್ಟೇ ಅಲ್ಲ, ಎಲ್ಲ ಜಿಲ್ಲೆಯಲ್ಲಿ ಅದೇ ಹಣೆ ಬರ ಅದ. ಎಲ್ಲನೂ ಕೂಡ ಒಂದು ಕಾರ್ಯಕ್ರಮ ಇಲ್ಲ, ಒಂದು ರೋಡ್ ಪೂಜೆ ಇಲ್ಲ, ಒಂದು ರೋಡ್ ಇಲ್ಲ, ಏನಿಲ್ಲ. ಏನು ಪ್ರಧಾನಮಂತ್ರಿ ಸಡಕ, ಪ್ರಧಾನಮಂತ್ರಿ ಆಮೇಲೆ ನೋಡ್ರಿ MLAಗಳಿಗೆ ಪ್ರಧಾನಮಂತ್ರಿಗಳು ಒಂದು ಕ್ಷೇತ್ರಕ್ಕೆ 8 ಕೋಟಿ ಹಣವನ್ನು ಕೊಟ್ಟಾರ. ನಿಮ್ಮ ರೋಡ್ ಸಿದ್ದರಾಮಯ್ಯನ ತಾಕತ್ತಿಲ್ಲಪ್ಪ, ನಾವೇನೋ ಒಂದು 8 ಕೋಟಿ ಕೊಡ್ತೇವೆ, ನಿಮ್ಮ ಎಲ್ಲೆಲ್ಲಿ ಭಾಳ ಹಾಗೆ ರಿಪೇರಿ ಮಾಡ್ಕೊಳಕ್ಕೆ 8 ಕೋಟಿ ರೊಕ್ಕ, ಪ್ರತಿಯೊಂದು ಕ್ಷೇತ್ರಕ್ಕೆ 8 ಕೋಟಿ ರೊಕ್ಕ ಕೊಟ್ಟಾರ. ಅಂದರೆ ಈ ರೋಡ್ ಡೆವಲಪ್ಮೆಂಟ್ ಫಂಡಲ್ಲಿ ಕೇಂದ್ರ ಸರ್ಕಾರದಿಂದ. ಆದರೆ ನೋಡ್ರಿ ನಿಜವಾಗಿ ಇದು ಭಾಳ ಕೆಟ್ಟ ಸಂಗತಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಒಟ್ಟಾರೆ ಜಿಲ್ಲೆಯಲ್ಲಿ ಈ ಒಂದು ಏನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಎಲ್ಲ ಕಾರ್ಯಕರ್ತರಿಗೆ ನಾವೆಲ್ಲ ನಾಯಕರು ಅವರಿಗೆ ಅಭಿನಂದನೆಯನ್ನು ಹೇಳ್ತಕ್ಕಂಥ ಪ್ರಯಾಸ ಬಹಳ ಸಿನ್ಸಿಯರಾಗಿ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ತಮ್ಮ ಮಾಧ್ಯಮ ಮಿತ್ರರು ಕೂಡ ರಾಜ್ಯ ಮಟ್ಟದಲ್ಲಿ ಇದರಲ್ಲಿ ಬಹಳಷ್ಟು ಪ್ರಚಾರ ಮಾಡಿರಿ, ಅವರಿಗೂ ಧನ್ಯವಾದಗಳು. ಮತ್ತು ಇನ್ನೊಂದು ನಾನು ಆಗಲೇ ಒಂದು ಮಾತನ್ನು ಪ್ರಸ್ತಾಪ ಮಾಡೀನಿ, ಈ ಜನವಾರ ತೆಗೆದ ಬಗ್ಗೆ. ಈ ಕಾಂಗ್ರೆಸ್ಸಿನ ಮಂತ್ರಿಗಳು ತಮ್ಗೆ ಅನುದಾನ ಇಲ್ಲ ಅತ್ಯಂತ ಕಾಂಗ್ರೆಸ್ ಸರ್ಕಾರಗಳು ಹೇಳಿಕೆ ಕೊಟ್ಟರು. ಆದರೆ ಹಿಂದೂಗಳಿಗೆ ಇಂಥ ಒಂದು ಕೆಟ್ಟ ಅನ್ಯಾಯ ಆಗ್ಯಲ್ಲ, ಈಗ ಯಾಕೆ ನೀವು ಕ್ವಶನ್ ಮಾಡ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ವಿರುದ್ಧ ಅಂತಕ್ಕಂಥದ್ದು ಕೂಡ ನನ್ನ ಒಂದು ಖಂಡನೀಯ ವಿಚಾರ. ಜನಾಕ್ರೋಶ ಯಾತ್ರೆ ಜನರ ಆಕ್ರೋಶಕ್ಕಿಂತ ಯತ್ನಾಳರ ವಿರುದ್ಧದ ಶಕ್ತಿ ಪ್ರದರ್ಶನ ಆಗಿ ಹೊರಹೊಮ್ಮಿಸ್ಬೋದು. ಯಾಕೆಂದರೆ ಲೋಕಲ್ ಲೀಡರ್ಗಳೆಲ್ಲ ಮಾತಾಡಿದ್ದು ನೋಡಿದ್ರೆ ಯಾವುದೂ ಕಾಂಗ್ರೆಸ್ ವಿರುದ್ಧ ಮಾತಾಡಿರಲಿಲ್ಲ. ನಾವು ಭಾರತೀಯ ಜನತಾ ಪಕ್ಷದ ಒಂದು ವ್ಯವಸ್ಥೆ ಒಳಗೆ ನಾವು ಮಾಡಿದ್ದು ಇದು ರಾಜ್ಯದಲ್ಲಿ, ಬರೀ ಬಿಜಾಪುರದಲ್ಲಿ ಮಾತ್ರ ಅಲ್ಲ, ನಾವು ಮಾಡಿದ್ದು ಕಾಂಗ್ರೆಸ್ ಸರ್ಕಾರದ ವಿರುದ್ಧನೇ. ಇನ್ನೊಂದು ಕೆಲವೊಂದು ಬಸವನಗೌಡರ ಬಗ್ಗೆ ಕೆಲವೊಂದು ಭಾಳಷ್ಟು ಜನರಿಗೆ ನೋವಿದ್ದು, ಹಿರಿಯ ಒಬ್ಬ ನಾಯಕನಿಗೆ ಮಾತಾಡಿದಂಥ ನೋವನ್ನು ಅನುಭವಿಸಿದ್ದ ಭಾಳಷ್ಟು ಜನರಿಗೆ ಸಂತೋಷವನ್ನು ಅವರು ವ್ಯಕ್ತಪಡಿಸಿರ್ಬೋದು. ಆದರೆ ನಮ್ಮ ಉದ್ದೇಶ ಅದರ ಯಾವುದೂ ಇಲ್ಲ. ನಮ್ಮ ಉದ್ದೇಶ ಕಾಂಗ್ರೆಸ್ ಸರ್ಕಾರದ ವಿರುದ್ಧನೇ. ಒಂದು ಸ್ವಲ್ಪ ವಿಜಯಗೌಡರ ಭಾಷಣ, ತಮ್ಮ ಭಾಷಣ, ನಗಹಳ್ಳಿಯವರ ಭಾಷಣ ಒಂದು ಸ್ವಲ್ಪ ರಿಮೈಂಡ್ ಮಾಡ್ಕೊಂಡ್ಬಿಟ್ರೆ ಎಲ್ಲಿಯೂ ಕೂಡ ನಿಮ್ಮದು ಕಾಂಗ್ರೆಸ್ ವಿರುದ್ಧ ಅನ್ನೋಕ್ಕಿಂತ ಹೆಚ್ಚಾಗಿ ಜಿಲ್ಲಾ ಪಕ್ಷದ ಒಂದು ಒಗ್ಗಟ್ಟು ಪ್ರದರ್ಶನ ಮತ್ತು ಜಿಲ್ಲಾ ಪಕ್ಷದಿಂದ ಏನು ಯಾರು ಅಸಮಾಧಾನಿತರು ಹೊರಗೆ ಹೋಗಿದ್ದಾರೆ ಅದರಿಂದ ಏನು ನಮಗೇನು ವ್ಯತ್ಯಾಸ ಆಗಿಲ್ಲ ಅನ್ನೋ ರೀತಿಯೇ ಇತ್ತು. ಎಲ್ಲಿಯೂ ಕೂಡ ನೀವು ಕಾಂಗ್ರೆಸ್ ಲೀಡರ್ಗಳ ಬಗ್ಗೆ ವಾಗ್ದಾಳಿ ಮಾಡಲಿಲ್ಲ, ಬೆಲೆ ಏರಿಕೆ ಬಗ್ಗೆ ವಾಗ್ದಾಳಿ ಮಾಡಲಿಲ್ಲ. ನಾವು ಮಾತಾಡಿದ್ದೀವಲ್ಲಪ್ಪ ಎಲ್ಲರೂ, ಈ ಸರ್ಕಾರದ ಬಗ್ಗೆ ಮಾತಾಡಲಿಲ್ಲ. ಅತ್ಯಂತ ಭಾಳ ಕೆಟ್ಟ ಶಬ್ದದಿಂದಂತೂ ಮಾತಾಡ್ಯಾರ. ನಾನು ಮಾತ್ರ ಆಯಿತು. ಈಗ ನಿಮ್ಮ ಅಭಿಪ್ರಾಯ ಏನು? ಏನು ಬಲ ತೋರಿಸ್ಬೇಡ ಹೇಳಿ. ಅಲ್ಲ ಆಯ್ತು ರೀ, ಇದು ಬಲ ಬರೀ ಯತ್ನಾಳ್ ವಿರುದ್ಧ ಅಲ್ಲ, ಕಾಂಗ್ರೆಸ್ ವಿರುದ್ಧವೂ ಕೂಡ ನಾವು ಬಲ ತೋರಿಸಿದ್ದೇವೆ. ಏನು ನಾವು ಯಾರು ನಾವಂತೂ ಅದು ಯಾರಿಗೂ ನಾವೇನು ಹೆದರ್ಲಕ್ಕೆ ಹೋಗೋದಿಲ್ಲ, ಏನಿಲ್ಲ. ನಮ್ಮ ಪಕ್ಷ ದಯವಿಟ್ಟು ಅದನ್ನೆಲ್ಲ ಕೆದರ್ಬೇಡ್ರಿ. ನಾವು ಮಾಡಿರೋದು ಸರ್ಕಾರದ ವಿರುದ್ಧ. ನಮ್ಮ ಪಕ್ಷ ಬಿಟ್ಟು ಹೋದರೂ ಕೂಡ ಇಲ್ಲಿ ಪಕ್ಷ ದೊಡ್ಡದೇ ವಿನಃ ರಮೇಶ್ ಜಿಗಜಿಣಗಿ ದೊಡ್ಡದಲ್ಲ ಅನ್ನತಕ್ಕಂಥ ಮಾತು ಭಾಳ ಸ್ಪಷ್ಟವಾಗಿ ಹೇಳಿದೆವು. ನೀವೆಲ್ಲ ಅದ್ರ ಬಗ್ಗೆ ಏನು ಕೆದರ್ಲಕ್ಕೆ ಹೋಗ್ಬೇಡ್ರಿ, ನಾವ್ಯಾರು ಅದಕ್ಕೇನು ಹೆದರೋದು, ಸುಮ್ಮನೆ ತಲೆ ಕೆಡಿಸ್ಕೋಬೇಡ್ರಿ. ಇದೇ ಸಂದೇಶ ಕೊಟ್ಟಿರೋದು ನೋಡ್ರಿ, ನೀವೇ ಹೇಳಿದ್ರಿಲ್ಲ, ಹೆದರಲ್ಲಂತೆ ಮೆಸೇಜ್ ಕೊಟ್ಟಿರೋದನ್ನ ಹೇಳಿದೀವಿ ಸರ್. ಆಯ್ತು ರೀ, ನೋಡ್ರಿ ಈಗ ಯಾವಾಗಾದ್ರೂ ನೀವು ಮಾತಾಡೋ ಮುಂದೆ ಸೀದಾನೆ ಮಾತಾಡ್ತೀರಿ, ನೀವು ಒಳಗೆ ಒಂದು ಇಟ್ಟೆ ಮಾತಾಡ್ತೀರಿ, ನಾವು ಒಂದು ಅದೇ ಈಗ ಆ ಉದ್ದೇಶ ಏನೈತಂದ್ರೆ ಪಕ್ಷ ದೊಡ್ಡದು, ಅಂದ್ರೆ ಪಕ್ಷ ದೊಡ್ಡ ವ್ಯಕ್ತಿಗಿಂತ ಪಕ್ಷ ದೊಡ್ಡದು ಅನ್ನುವಂತ ತಮ್ಮದು ಒಂದು ಆ ಸಂದೇಶ ಕಾರ್ಯಕ್ರಮದಲ್ಲಿ ಸ್ಪಷ್ಟವಾಗಿ ಹೋಗಿತ್ತೆ ಅನ್ನುವಂತ. ಇಡೀ ಜಿಲ್ಲಾ ತುಂಬಾ ಹೋಗ್ಯದ. ಆಮೇಲೆ ಹೊರಗಿನ ಜನರಿಗೂ ಗೊತ್ತಾಗ್ಯದ. ಇಲ್ಲಿ ಅವ್ರು ಏನು ಡುಬ್ಬ ಬಾರಿಸ್ಕೊತಿದ್ರಲ್ಲ ಎಲ್ಲಾರು, ನಾವಿಲ್ಲ ಅಂದ್ರೆ ಇಲ್ಲಿ ಪಕ್ಷನೇ ಇಲ್ಲ ಅಂತ ಹೇಳಿ ಇಡೀ ರಾಜ್ಯದ ತುಂಬಾ ಮೆಸೇಜ್ ಹೋಗ್ಯದ. ನಿನ್ನೆ ನೀವು ನೋಡಿರ್ಬೇಕು, ನಮ್ಮ ಪಕ್ಷದ ಅಧ್ಯಕ್ಷರು ಏನು ಹೇಳ್ಯಾರ ಅಂದ್ರ, ಇಡೀ ಕರ್ನಾಟಕದಲ್ಲಿ ಜನಾಕ್ರೋಶ ಕಾರ್ಯಕ್ರಮ ಮೊಟ್ಟ ಮೊದಲು ಬಿಜಾಪುರದಲ್ಲಿ ಒಂದು ನಂಬರ್ 1 ಅಂತ ಹೇಳ್ಯಾರ. ಅದರಲ್ಲಿ ಎಲ್ಲಾನು ಬಂತು, ಅದು ಒಂದೇ ಅಂದ, ಎಲ್ಲಾನು ಬಂತು.
ಸೊ ಇದು ಬೇರೆ ಮುಂದಿನ ದಿನಗಳು ಯಾರು ಪಕ್ಷದ ವಿರೋಧಿ ಚಟುವಟಿಕೆ ಮಾಡ್ತಾರೆ ಅವ್ರಿಗೂ ಒಂದು ಸಂದೇಶ ಹೋದಂಗೆ ಆಗ್ತೈತ. ಹೌದು, ಹಾಗೆ ಆಗ್ತದ, ಯಾಕೆ ಆಗಂಗಿಲ್ಲ? ಅದೇ ನಮ್ಮ ಪ್ರಶ್ನೆನೇ ಡುಬ್ಬ ಭಾಳ ಚಲೋ ಮಾಡಿರಿ. ನಮ್ಮ ಪ್ರಶ್ನೆನೇ ಡುಬ್ಬ ಚಪ್ಪಲಿಸ್ಕೊಂಡವ್ರು ಯಾರು ಅದಾರಲ್ಲ ಅವ್ರಿಗೆ ಒಂದು ಮೆಸೇಜ್ ಕೊಟ್ರಿ ಅಂತ ಕೇಳಕತ್ತೀವಿ ನಾವು. ನೋಡ್ರಿ ಜನ ನೋಡ್ರಿ, ನೀವೇ ಒಂದು ಸಣ್ಣ ವಿಚಾರ ಮಾಡಿ. ಪಾಪ ಲೋಕಸಭಾ ಸದಸ್ಯ ನಾನು, ಆದರೆ ಈಗ ನೋಡ್ರಿ ಎಷ್ಟು ವರ್ಷದಿಂದ ಜನ ಓಟ್ ಹಾಕಬೇಕು. ಯಾಕೆ ಓಟ್ ಹಾಕ್ತಾರೆ ಅವರು? ನಾವು ಜನರ ಜೋಡಿ ಸಂಪರ್ಕದಿಂದ ಅಲ್ಲಿದ್ದೆವು. ಯಪ್ಪ ಅಣ್ಣ ಮಂಗ ಬೈಕೋ ತಗೊಂಡು ಓಟ್ ಹಾಕ್ತಾರ? ಯಾರೂ ಜೀವನದಲ್ಲಿ ಯಾವ ಮನುಷ್ಯನು, ರಮೇಶ್ ಜಿಗಜಿನಲ್ಲ, ಗೌಡ್ರಲ್ಲ, ನಮ್ಮದೇ ಯಾವ ಮನುಷ್ಯ ಬೈತಾನ ಅವ ಎಂದೂ ದೊಡ್ಡವಾಗೋದಿಲ್ಲ ರಾಜಕಾರಣದಲ್ಲಿ. ಯಾವ ಮನೆ ಬಯಸ್ಕೋತಾನ ಅವ ದೊಡ್ಡವಾಗ್ತಾನೆ ರಾಜಕಾರಣದಲ್ಲಿ. ಅರ್ಥ ಮಾಡ್ಕೋಬೇಕು. ಆಮೇಲೆ ನಂದು ಸಮಾಜದ, ನನ್ನ ಹತ್ರ ರೊಕ್ಕ ಅದ, ನನ್ನ ಹತ್ರ ಅಧಿಕಾರ, ನಿಮ್ಮ ರೊಕ್ಕ ಅಧಿಕಾರ ಸಮಾಜಕ್ಕೆ ಯಾರೂ ಕೇಳೋದಿಲ್ಲ. ಎಲ್ಲ ಜನರನ್ನ ಕಟ್ಕೊಂಡು ಹೋದ್ರೆ ಮಾತ್ರ ರಾಜಕಾರಣ ಸರಿಯಾಗಿ ನಡೀತದೆ. ಎಲ್ಲರೇ ಒಗ್ಗಟ್ಟಿನಾಗ ನಾನು ಕಾಲು ಚಾಚೋದ್ರೆ ರಾಜಕಾರಣ ನಡೆದಿಲ್ಲ. ಆ ಚಾಟಿ ಬಿಟ್ಟು ಬಿಡಬೇಕು ನಾವೆಲ್ಲರೂ ಅಂತಕ್ಕಂಥ ಮಾತು ಭಾಳ ಸ್ಪಷ್ಟ ಆಗಿ ಹೇಳ್ತೀನಿ. ನಾ ಇಲ್ಲಾಂದ್ರೆ ಬೆಳಂಗಿಲ್ಲ ಅನ್ನೋ ಆ್ಯಂಗಲ್ದಾಗ ಮಾತಾಡಿದ್ದೆ. ಅದಕ್ಕೆ ಅಲ್ರಿ ನೀವೇ ನೋಡಿರಲ್ಲಪ್ಪ, ನೋಡಿರಲ್ಲ ಎಂಥ ನಾವೇ ಎಕ್ಸ್ಪೆಕ್ಟ್ ಮಾಡಿದ್ದೇವಾ ಎಷ್ಟು ಜನ ಬರ್ತಾರಂತ ಎಂದು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಮೋರ್ ದೆನ್ ಅವರ್ ಎಕ್ಸ್ಪೆಕ್ಟೇಷನ್. ಯಾಕೆ ಬಂದರು? ಅವ್ರು ಖುಷಿಯಾಗಿ ಬಂದಾರೆ ತಾನೇ, ಹೊಳ್ಕೋತಿದ್ರು, ಅವರೇ ಬರ್ತಿದ್ರು ಅಲ್ಲಿ ಆ ಕಾರ್ಯಕ್ರಮಕ್ಕೆ. ವೈಭವ ಆಯ್ತು ಸರ್. ಅದೇ ಅವ್ರಿಗೆ ಕೇಳಲ್ಲ ನಮ್ಮ ಜನರಿಗೆ. ಅದಕ್ಕೆ ಮತ್ತೆ ಅವ್ರಿಗೆ ಹೇಳಕ್ ಅಭಿನಂದನೆ ಹೇಳಕ್. ಅದು ನಿಮ್ಮ ಪ್ರಕಾರ ಅದು ಯತ್ನಾಳ್ ವಿರೋಧಿ ಬಣಗಳಿಗೆ ನೋಡ್ರಿ, ಯತ್ನಾಳ್ ಪಾರ್ಟಿ ನಾವು ಮಾತಾಡೋದು ನಮ್ಮ ಪಕ್ಷದ ಪ್ರಶ್ನೆ ಕೇಳೋದು ಬೇಡ ನಮ್ಗೆ. ನಮ್ಮ ಪಕ್ಷದ ಅದನ್ನ ಪ್ರಶ್ನೆ ಕೇಳಕ್ಕೆ ಅವಕಾಶ ಕೇಳ್ರಿ. ಈಗ ಅದು ಯತ್ನಾಳ್ ವಿರೋಧಿ ಬಣದ ಅವ್ರಿಗೆ ಒಂದು ವೇದಿಕೆ ಸಿಕ್ಕಂಗ ಆಗಿತ್ತು. ಅದು ಅಂದ್ರೆ ನಾವು ಒಗ್ಗಟ್ಟು ತೋರ್ಸಕ್ಕೆ ಒಂದು ವೇದಿಕೆ ಸಿಕ್ತು. ಯಾರು ದೋರ್ ಜನ ಅನ್ಹ್ಯಾಪಿ ಅವ್ರಿಗೆ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿ, ಇಲ್ಲ ನಾವು ಪಕ್ಷದಲ್ಲಿ ಇದೀವಿ, ಪಕ್ಷದ ವಿರೋಧಿ ಇಲ್ಲ ಅನ್ನುವಂತ. ಯಾಕೆ ಸುಮ್ಮನೆ ಅದನ್ನೆಲ್ಲ ಮತ್ತೆ ನಿಮ್ಗೆ ಜಿಲ್ಲಾಧ್ಯಕ್ಷ ಖುಷಿ ಆಗಿಲ್ಲ ಅದನ್ನೆಲ್ಲ? ಈಗ ಎಲ್ಲರಿಗೂ ಖುಷಿ ಆಗ್ಯದ. ಈಗ ಜನಿವಾರ ವಿಚಾರದಲ್ಲಿ ನಮ್ಮ ಅಧ್ಯಕ್ಷರು ಹೇಳ್ಯಾರ. ಅಲ್ಲಲ್ಲ, ಅದನ್ನೇ ಒಂದ್ ಪ್ರಶ್ನೆ. ನಾವೆಲ್ಲ ಹಿಂದೂಗಳು ಒಂದು ಅಂತ ಜನಿವಾರ ಯಾಕೆ ಸಪರೇಟ್ ಆಗ್ತಾ ಇದೆ? ಅಲ್ಲ, ಯಾರು ಅವ್ರು ಮಾಡ್ಯಾರ್ರಿ ಕಾಂಗ್ರೆಸ್ನವರು, ನಾವ್ಯಾಕೆ ಮಾಡ್ಲ? ಅಲ್ಲಿ ಒಂದ್ ನಿಮಿಷ ತಡ್ರಿ. ಈಗೇನ್ ಹೇಳಿದ್ರು ನಮ್ಮ ಅಧ್ಯಕ್ಷರು, ಇದನ್ನ ಅವ್ರ ಭಾವನೆ, ಕಾಂಗ್ರೆಸ್ದಲ್ಲಿರ್ತಕ್ಕಂಥ ನಾಯಕರ ಭಾವನೆ ಈ ರೀತಿ ಅದ. ಯಾವ ರೀತಿ? ಹಿಂದುತ್ವದ ಬಗ್ಗೆ ವಿರೋಧ ಭಾವನೆ ಅದ. ಅದಕ್ಕಾಗಿ ನೀನು ಈ ಜನವಾರ ತೆಗೆದು ನೀ ಪರೀಕ್ಷೆಗೆ ಬಾ ಅಂತ ಹೇಳ್ಯಾರ ಅಂತೇಳಿ ನಮ್ಮ ಅಧ್ಯಕ್ಷರು ಹೇಳಿದ್ರು. ನಾನು ಖಂಡನೆ ಮಾಡ್ತೀನಿ. ಯಾವ್ಯಾರ ಮೂರ್ಖರು ಹೇಳ್ತಾರೇನ್ರಿ, ನೀನು ಉಡ್ದಾರ ಬಿಚ್ಚ ಬಾ, ನೀನು ಜನವಾರ ಬಿಚ್ಚ ಬಾ ಅಂತ ಯಾರೇ ಹೇಳ್ತಾರ? ಈ ಹಿಂದೆ ನಿಮ್ಮ ಸರ್ಕಾರ ಇದ್ದಾಗ ಬುರ್ಕಾ ಪ್ರಕರಣ ಆಯ್ತು, ಹೌದಾ? ಅಂದ್ರೆ ಅವಾಗ ನೀವು ತೆಗ್ಸಿದ್ರಿ, ಕಾಲೇಜಿಗೆ ಬರಬಾರ್ದು ಅಂತೆಲ್ಲ ಆಂದೋಲನ ಮಾಡಿಸಿದ್ರಿ. ನಿಮ್ಮ ಸರ್ಕಾರನೇ ಅಲ್ಲ, ಒಂದು ಧಾರ್ಮಿಕ ಸಂಕೇತಗಳು ಹಿಂದೂಗೆ, ಮುಸ್ಲಿಂಗೆ, ಎಲ್ಲರಿಗೂ ಈಗ ಹಿಜಾಬ್ ತೆಗ್ಸಿದ್ ತಪ್ಪಂದ್ರೆ ಇದು ತಪ್ಪೇ ಅಲ್ವಾ? ಸರ್, ಈಗ ನೀವು ಕೇಳಿರೋದು ಬಹಳ ಅರ್ಥಗರ್ಭಿತವಾಗಿರೋ ಪ್ರಶ್ನೆ ಕೇಳಿದ್ರಿ. ಹಿಜಾಬ್ ಬಗ್ಗೆ ಮತ್ತೆ ಚರ್ಚೆ ಮುನ್ನೆಲೆ ತರ್ತಿದ್ದೀರಿ, ಜನಿವಾರದ ನೆಪದಲ್ಲಿ ಅಂತ. ಯಾಕೆ ಜನಿವಾರ ತೆಗಿಸ್ಯಾರ ಅನ್ಲಾಕ ಮೋಸ್ಟ್ಲಿ ಈ ಹುನ್ನಾರನೂ ಇರಬೇಕು. ಮತ್ತೆ ಹಿಜಾಬ್ ಚರ್ಚೆ ಮಾಡುವ ಅಗತ್ಯತೆ ಈ ಸರ್ಕಾರಕ್ಕೆ ಇರಬೇಕು. ಅದರ ಹಿಂದಿನ ಹುನ್ನಾರ ಅಂತ ಭಾವಿಸ್ತೀನಿ. ಯಾವುದೇ ಒಂದು ಘಟನೆ ಸುಮ್ಮನೆ ಆಗೋದಿಲ್ಲ ಸರ್. ನೋಡ್ರಿ, ಬಹಳ ತಪ್ಪಾಗಿ ಅರ್ಥೈಸಿರೋದು, ಹಿಜಾಬ್ ವಿರೋಧದ ಭಾವನೆಗಾಗಿ ಹಿಜಾಬ್ ತೆಗ್ಸಿದ್ದಲ್ಲ. ಅವತ್ತು ಸರ್ಕಾರ ಆರ್ಗ್ಯುಮೆಂಟ್ ಮಾಡಿದ್ದೇನಿತ್ತಂದ್ರ, ಕಾಲೇಜುಗಳಲ್ಲಿ ಯೂನಿಫಾರ್ಮ್, ಒಂದು ನಿಮಿಷ ಪೂರ್ತಿ, ಐ ವಿಲ್ ಕಂಪ್ಲೀಟ್. ಅದು ಎರಡನೇದು, ಪರೀಕ್ಷಾ ಸಂದರ್ಭದೊಳಗೂ ಹಿಸಾಬ್ ಕೊಡಬೇಕು ಅನ್ನುವಂಥ ತೀರ್ಮಾನವನ್ನ ಅವತ್ತು ಇದೇ ಕಾಂಗ್ರೆಸ್ ಮಾಡಿತ್ತು. ಐಡೆಂಟಿಫೈ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಚುನಾವಣೆ, ಪರೀಕ್ಷೆ, ನೀವು ಹಿಜಾಬ್ ಧರಿಸ್ಬಿಟ್ರೆ ಅಂದ್ರೆ ಐಡೆಂಟಿಫೈ ಮಾಡುವಲ್ಲಿ ಅಡೆತಡೆ ಆಗ್ತದೆ ಅನ್ನೋ ರೀತಿ ವಾದ ಮಾಡಿದಾಗ ಕಾಂಗ್ರೆಸ್ ಅದು ಸಮರ್ಥಿಸಿಕೊಂಡಿತ್ತು, ಹಿಜಾಬ್ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ. ಈಗ ವ್ಯಕ್ತಿಗೆ ವ್ಯಕ್ತಿತ್ವವನ್ನು ಮರೆಮಾಚುವ ಹಿಜಾಬೇ ಒಪ್ಕೊಂಡು ಕಾಂಗ್ರೆಸ್ ಒಂದು ದಾರ್ವಾಜ್ಯ ಆಗ್ತದ. ಇವತ್ತು ಜನಿವಾರ ಆಗ್ಯದ, ನಾಳೆ ನಮ್ಮ MP ಸಾಹೇಬ್ರು ಹೇಳ್ದಂಗೆ ಉಡ್ದಾರಕ್ಕೆ ಬರ್ತದೆ. ಇದು ಕಾಂಗ್ರೆಸ್ ಏನ್ ಮಾಡಕತ್ತ ಅನ್ನೋದ್ರ ಬಗ್ಗೆ ಸಮಾಜ ಬಹಳ ಚಿಕಿತ್ಸಕ ಬುದ್ಧಿಯಿಂದ ನೋಡತ್ತದ. ಇವತ್ತು ಉಡ್ದಾರ ಕೈ ಹಾಕಿ, ಇದು ಜನಿವಾರ ಕೈ ಹಾಕಿರಿ, ನಾಳೆ ಉಡ್ದಾರ ಕೈ ಹಾಕ್ತೀರಿ. ನಿಮಗೊಂದು ಮಾತು ಹೇಳ್ತೀನಿ, ಕಾಂಗ್ರೆಸ್ಸಿನ ಈ ನೀತಿಯ ಬಗ್ಗೆ ನಮ್ಮ ವಿರೋಧ ಇದೆ. ಪರೀಕ್ಷೆ ಒಳಗ ಖಂಡನೆ ಇದೆ. ಪರೀಕ್ಷೆ ಒಳಗ ಸರ್, ಒಂದು ಪರೀಕ್ಷೆ ಬರೀಬೇಕಾದ್ರೆ ಉಡ್ದಾರ ಪ್ರಾಬ್ಲಮ್ ಮಾಡ್ತದ ಅಂತ ಅನ್ಕೊಳ್ಳೋರಿಗೆ ಅವ್ರು ಇವತ್ತಿಗೂ ಮತ್ತೊಂದು ಯಾವ್ದಾರ ತೊಂದರೆ ಆಗ್ತದ ಅಂತ ಅನ್ನಿಸ್ತಲ್ಲ. ಆ ಕಾರಣಕ್ಕಾಗಿ ಹಿಂದಿಂದು
ಹಿಜಾಬಿಗೆ ವಿರೋಧ ಅಲ್ಲ, ವಸ್ತ್ರ ಸಂಹಿತೆ ಏನು ಯೂನಿಫಾರ್ಮ್ ಅದ, ಒಂದು ಮಗು ಇನ್ನೊಂದು ಮಗುವಿಗಿಂತ ಭಿನ್ನ ಕಾಣಬಾರದು, ತಾರತಮ್ಯ ಆಗಬಾರದು ಅನ್ನುವಂಥ ಉದ್ದೇಶದೊಂದಿಗೆ ಯೂನಿಫಾರ್ಮ್ ತಂದಿರ್ತಾರೆ ಸರ್. ಆ ಯೂನಿಫಾರ್ಮಿಟಿ ಕಾಯ್ಕೊಳ್ಳೋ ದೃಷ್ಟಿಯಿಂದ ಯೂನಿಫಾರ್ಮ್ ಫಾಲೋ ಮಾಡಿ ಅಂತ ಹೇಳಿರೋ ಬರದಲ್ಲಿ ಆಗಿರೋ ಘಟನೆ ಅದು. ನೀವು ಯೂನಿಫಾರ್ಮ್ ಹಾಕೊಡ್ರಿ, ಹಿಂಗ್ಯಾಕೆ ನೀವು ಬೇರೆ ಸಪ್ರೇಟ್ ಅನ್ನಂಗ್ ಬರ್ತೀರಿ ಅನ್ನೋ ರೀತಿಯೊಳಗೆ ಆಗಿರೋ ಘಟನೆ. ಅಟ್ಲೀಸ್ಟ್ ಕ್ಲಾಸ್ ರೂಮ್ ಒಳಗಡೆ ಇದು ಸೇಮ್ ಕಾಣಿಸುತ್ತೆ. ಹೊರಗಡೆ ಮೇಲ್ನೋಟಕ್ಕೆ ಇವ್ರು ಏನ್ ಹಾಕೊಂಡಾರ ಅಂತೇಳಿ ಶರ್ಟ್ ಬಿಚ್ಚಲಾರದೆ, ಬನಿಯನ್ ಬಿಚ್ಚಲಾರದೆ ಈ ಉಡದಾರ ಈ ಜನಿವಾರ ಕಾಣಿಸ್ತಾವ ಅನ್ಸರ್. ಈಗ ಎಲ್ಲರೂ ಅಂದ್ರ ಮತ್ತೊಬ್ರದ್ದು ಬಟ್ಟೆ ಬಿಚ್ಚಿ ನೋಡ್ತೀರಿ, ಮತ್ತೊಬ್ರದ್ದು ಮ್ಯಾಲಿನ ಬಟ್ಟೆನೂ ನೋಡುವಂತ ತಾಕತ್ತಿಲ್ಲ ನಿಮ್ಗೆ. ಇದು ತಪ್ಪಲ್ರಿ ಸರ್. ಈಗ ನಿನ್ನ ಭಾಳ ಚಂದ ಹೇಳಿದ್ರು ಒಬ್ರು, ಈ ನನ್ನ ಶರ್ಟ್ ಬಿಚ್ಚಲ ನನ್ನ ಬನಿಯನ್ ತೂತದ ಗೊತ್ತಾಗ್ತದನ್ರಿ. ಅಂತಂದ್ರ ಬನಿಯನ್ ಒಳಗಿರೋ ಉಡದಾರ ಕಾಣಿಸ್ತದಲ್ಲ ನಿಮಗೆ. ನೀವು ಯೋಚನೆ ಮಾಡ್ರಿ, ಅಂದ್ರ ಎಷ್ಟು ಸಿಲೆಕ್ಟಿವ್ ಆಗಿ ಟಾರ್ಗೆಟ್ ಮಾಡಿ ಮಾಡಾಕ್ತಾರ ಈ ಸರ್ಕಾರದೊಳಗ ಅನ್ನೋಂಥದ್ದು. ಎಲ್ಲಿ ಧೈರ್ಯ ಬಂತು ಸರ್? ಈಗ ಎಕ್ಸಾಮಿನರ್ ಮಾಡ್ಯಾರ ಅಂತ ಹೇಳ್ಬೋದು. ಯಾವುದೋ ಒಂದು ಕಾಲೇಜಿನ ಪ್ರಾಚಾರ್ಯ ಏನ್ ಕ್ರಮ ಕೈಗೊಳ್ತಾರ್ರಿ? ಅವ ಅನ್ಎಡೆಡ್ ನಾವು ಅನ್ಎಡೆಡ್ ಕಾಲೇಜ್ ಪ್ರಾಚಾರ್ಯ ಏನ್ ಕ್ರಮ ಕೈಗೊಳ್ತಾರ? ಇವ್ರ ಕೇಸ್ ಬುಕ್ ಮಾಡ್ಯಾರ ಸರ್. ಇದು ಬಹಳ ದೊಡ್ಡ ಅಪರಾಧ ಆದ್ರೂ ಕೂಡ ಸರ್ಕಾರನೇ ಒಪ್ಪಿಟ್ಟಿದೆಯಲ್ಲ, ಏನಂತ ತಪ್ಪಾಗಿದೆ, ಇದನ್ನ ನಾವು ಹೌದೌದು ತಪ್ಪಿಗೆ ಅದಕ್ಕೆ ಮುಗೀತು ಸರ್. ತಪ್ಪಿಗೆ ಏನ್ ಕ್ರಮ? ತಪ್ಪಿಗೆ ಏನ್ ಕ್ರಮ? ಅವ್ರನ್ನ ಸಸ್ಪೆಂಡ್ ಮಾಡ್ತೀವಿ. ಏನು ಅನುದಾನ ರೈತರು ಸಸ್ಪೆಂಡ್ ಮಾಡ್ತೀವಿ? ಬೇರೆ ಕ್ರಮ ಏನಿರ್ಬೋದು? ಏನ್ ಸರ್, ಒಂದ್ FIR ಮಾಡಿದಿರಿ, ಒಂದ್ ಏನ್ರ ತಪ್ಪಾಗ್ಯದ ಅನ್ನೋದಕ್ಕ ಸರ ಮಾನಗಡ ಸರ್ಕಾರ ಸರ್ ಇದು ಮಾನಗಡ ಸರ್ಕಾರ. ನನ್ನ ಮ್ಯಾಲಿನ ಶರ್ಟ್ ತೆಗೆದು ನನ್ನ ಬನಿಯನ್ ತೆಗೆದು ಒಳಗಿಂದ ಉಡ್ದಾರ ಜನಿವಾರ ನೋಡಕತ್ತೀರಿ. ಇವತ್ತೇನೋ ಒಂದಿಷ್ಟು ಮಂದಿ ಮಜಾ ಬಂದಿರ್ಬೋದು, ಪಾಪ ಅವ್ರು ಜನಿವಾರ ಹಾಕೊಂಡವ್ರು ಸಂಖ್ಯೆ ಕಡಿಮೆ ಅದ ಅಂತೇಳಿ ಇವತ್ತು ದಬ್ಬಾಳಿಕೆ ಆಗಿರ್ಬೋದು. ನಾಳೆ ಉಡ್ದಾರಕ್ಕೂ ಕೈ ಹಾಕ್ತಾರೆ ಇವ್ರು. ಸಾಬ್ರ ನಿಮ್ದೇ ಇದೊಂದು ಹೇಳಿ ಕೇಳಸಾಗ್ತೈತೆ. ಒಂದ್ ಕಡೆ ಇವ್ರ ಇರ್ತಾರೆ ಅಧಿಕಾರಿಗಳು, ಯಾಕಂದ್ರೆ ಅನ್ಎಡೆಡ್ ಕ್ರಮನೇ ತಗೊಳಕಾದ್ರೆ ಪ್ರಮೋಷನ್ ಎಲ್ಲೇ ಇತ್ತು, ಸಸ್ಪೆನ್ಷನ್ ಎಲ್ಲ ಇತ್ತು. ನಿಮ್ದು ಹೇಳಿಕೆ ದ್ವಂದ್ವದ. ಒಂದು ಎರಡನೇ ವಿಷಯ ಅದ್ರ ಸಂಬಂಧ ಹೇಳ್ತೀನಿ. ಈಗ ಸರ್ಕಾರ ಬದಲಾಂಗ ಅಂದಾಗ ಅಧಿಕಾರಿಗಳು ಬದಲಾಗೋದು. ಅಧಿಕಾರಿ ಇರೋದು 30 ವರ್ಷ ಸರ್ವಿಸ್ ಇರ್ತೈತಿ. ಬಿಜೆಪಿ ಸರ್ಕಾರದೊಳಗೂ ಅದೇ ಅಧಿಕಾರಿಗಳು ಇರ್ತದೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗಳು ಬದಲಾಗೋದಿಲ್ಲ. ಹಾಗಾಗಿ ಅವ್ರದ್ದು ಕಾಂಗ್ರೆಸ್ ಬದಲಾದಂಗೆ ಸರ್ಕಾರ ಬದಲಾಗಂದಂಗೆ ಅವ್ರ ಮೆಂಟಾಲಿಟಿ ಬದಲಾಗ್ತದೆ. ಅದನ್ನ ಕ್ಲಿಯರ್ ಮಾಡ್ತೀನಿ ನಾನು ಕ್ಲಿಯರ್ ಮಾಡ್ತೀನಿ. ಈಗ ಒಬ್ಬ ಜವಾಬ್ದಾರಿಯಾದಂಥ ಕಾಂಗ್ರೆಸ್ ಮಂತ್ರಿಗಳು ಯಾರ ಸಸ್ಪೆಂಡ್ ಮಾಡ್ತಾರೆ, ಮತ್ತು ಅವ್ರಿಗೆ ಆದ ನಮ್ಮ ವಿಶೇಷವಾಗಿ ನೋಡ್ರಿ, ಈಗ ಅರುಣ್ ಶಾಪುರ್ ಅವರು ಮಾಜಿ ಶಾಸಕರು, ಅವ್ರು ಅನ್ಎಡೆಡ್ ಅಂತಕ್ಕಂಥದ್ದು ಹೇಳ್ತಾರ, ಅಧಿಕೃತವಾಗಿ ಹೇಳ್ತಾರ. ಆದ್ರೆ ಮಂತ್ರಿಗಳು ಇವತ್ತು ಕಾಂಗ್ರೆಸ್ ಸರ್ಕಾರ ಮಂತ್ರಿಗಳು ಸಸ್ಪೆಂಡ್ ಮಾಡ್ತಾರಂದ್ರೆ ಇಲ್ಲಿ ನೀವು ಕಂಪ್ಯಾರಿಸನ್ ಮಾಡಿ. ನಾವು ಫಸ್ಟ್ ಆಗ್ರಹ ಮಾಡ್ಬಿಡ್ತೀವಿ, ಮಂತ್ರಿಗಳಿಗೆ ಗೊತ್ತಿಲ್ಲ ಆಗ್ರಹ ಮಾಡ್ತೀನಿ. ಅಲ್ಲ ನಾನು ಆಗ್ರಹ ಮಾಡ್ಬಿಡ್ತೀನಿ ಸರ್. ಅದೇನ್ ಪ್ರಕರಣ ಆಗಿದೆಯಲ್ಲ ಅದೇ ಸರ್. ಹಾ ಆಯ್ತು, ಓಕೆ. ಈಗ ಉಡದಾರ ಬೇರೆ, ಜನಿವಾರ ಬೇರೆ, ಬೇರೆ ಬೇರೆ ಅಲ್ಲ, ಬೇರೆ ಬೇರೆ ಹಿಂದೂಗಳು ನಾವೆಲ್ಲ ಬಂದು ಹೇಗೆ? ಅಲ್ಲ, ಅದ್ರದ್ದು ಇನ್ನೊಂದು ದೊಡ್ಡ ಚರ್ಚೆಗೆ ಹೋಗೋಣ. ನಿಮ್ಗೆ ಬಹಳ ಇಂಟ್ರೆಸ್ಟ್ ಅದ ಹಿಂದೂಗಳ ಬಗ್ಗೆ ಚರ್ಚೆ ಮಾಡ್ಲಕ್ಕ. ನಾವು ನಿಮ್ಮ ಉದ್ದೇಶ ಅರ್ಥ ಮಾಡ್ಕೊತೀವಿ. ನಿಮಗೆ ಹಿಂದೂಗಳ ಸರ್ ಹಿಂದೂಗಳ ಬಗ್ಗೆ ಚರ್ಚೆ ಮಾಡಿ ನಾವು ಒಂದೊಂದ ಮೇಲೆ ಸರ್ ಹಿಂದೂ ಧರ್ಮ ಅರ್ಥ ಮಾಡ್ಕೋಬೇಕಂದ್ರ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಸ್ವಲ್ಪ ಓದ್ಕೊಂಬರ್ರಿ. ಜೀವನ ಪದ್ಧತಿ ಹಿಂದೂ ಅನ್ನುವಂಥದ್ರ ಬಗ್ಗೆ ಬಹಳ ಚಂದ ವಿವರಣೆ ಮಾಡ್ಯಾರ. ಹಿಂದೂ ಧರ್ಮದೊಳಗ ಆಚರಣೆಗಳು ಸರ್, ಹಿಂದೂ ಧರ್ಮದ ವಿಶೇಷತೆ ಗೊತ್ತದ. ನನಗ್ ಬೇಕಾದಂಗ ನಾನು ಧರ್ಮವನ್ನ ಅನುಸರಿಸಲಿಕ್ಕೆ ಅವಕಾಶ ಇರುವಂತ ಫ್ಲೆಕ್ಸಿಬಿಲಿಟಿ ಇಸ್ ಹಿಂದುತ್ವ. ದಟ್ ಫ್ಲೆಕ್ಸಿಬಿಲಿಟಿ ಅದು ಇನ್ಹೆರಿಟೆಂಟ್ ಆಗಿ ಬರ್ತದ ಒಳಗಡೆ. ನೀವು ಹಿಂದುತ್ವದ ಬಗ್ಗೆ ಚರ್ಚೆ ಅಲ್ಲ ಈಗ ನಾವು ಮಾಡ್ತಿರೋದು, ಜನಿವಾರ ತೆಗಿಸಿರೋದ್ರ ಬಗ್ಗೆ. ನೀವು ಜನಿವಾರ ಅಂದ ತಕ್ಷಣ ಹಿಂದುತ್ವನೇ ಚರ್ಚೆ ಮಾಡ್ಬೇಕು ಅನ್ನೋ ಆಸಕ್ತಿ ನಮಗೂ ಅರ್ಥ ಆಗ್ತದೆ. ಸರ್ ಅಧ್ಯಕ್ಷರಿಗೆ, ಜಿಲ್ಲಾಧ್ಯಕ್ಷರಿಗೆ ಬಂದು ಈಗ ನೀವು ಯಶಸ್ವಿ ಆಯ್ತು, ಜನಾಕ್ರೋಶ ಯಾತ್ರೆ ಎಲ್ಲಾನು ಹೇಳಿದ್ರಿ, ಮೀಡಿಯಾಗಳು ಬರೆದ್ರು ಅಂತ ಹೇಳಿದ್ರಿ, ಓಕೆ. ಬಟ್ ಯತ್ನಾಳ ಬೆಂಬಲಿಗರು ಅವ್ರು ಫೇಸ್ಬುಕ್ ಎಲ್ಲ ಖಾಲಿ ಕುರ್ಚಿಗಳನ್ನೆಲ್ಲ ತೋರಿಸಿ ಫೇಲ್ ಆಗಿದೆ ಅಂತ ಹೇಳಿ ಇದು ಮಾಡಿದ್ದಾರೆ, ಕಾಮೆಂಟ್ ಮಾಡಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮ ಬರೀ ಒಂದೇ ವಾಟ್ಸಪ್ ಗ್ರೂಪು ಫೇಸ್ಬುಕ್ನ್ಯಾಗ ನೋಡಿದ್ರೆ ಅರ್ಥ ಆಗೋದಿಲ್ಲ. ಅವ್ರಿಗೆ ಯಾರು ಹಾಕ್ಯಾರ ಅರ್ಥ ಆಗೈತೆ ಅವ್ರಿಗೆ. ಯಾಕೆ ದೊಡ್ಡ ಮೀಡಿಯಾ ಅದ ಇವತ್ತು, ಭಾರಿ ಪವರ್ಫುಲ್ ಸ್ಟ್ರಾಂಗ್ ಮೀಡಿಯಾ ಅದಿದೆ ನಮ್ಮ ದೇಶದಾಗ ಇವತ್ತು. ಆ ಮೀಡಿಯಾ ಎಲ್ಲ ಪ್ರತಿಯೊಂದು ಮನೆಗೆ ಮುಟ್ಬಿಟ್ಟೈತೆ. ಅವ್ರು ಹಾಕಿದಂಥ ಏನದಲ್ಲ ಅವ್ರು ನೆಗ್ಲಿಜಿಬಲ್, 0 ಅಂತಾರಲ್ಲ, 0% ಪ್ರಯತ್ನ ಅದೇನು ಕೆಲಸ ಆಗೋದು ಅಲ್ಲ. ಅವ್ರನ್ನೆಲ್ಲ ಯಾರು ಮಾಡಿಸ್ತಾರೆ ಗೊತ್ತಿಲ್ಲ, ಗೊತ್ತದ ನೀನ್ ಜಾಟ ನಮ್ಗೇನ್ ಮಾಡದ. ಈಗ ಆಯ್ತ್ರಿ, ಈಗ ಅದನ್ನ ಮುಗಿಸ್ಬಿಡ್ರಿ ಇಲ್ಲಿಗೆ. ಈಗ ನಾನು ಸರ್, ಈಗ ನಿನ್ನೆ ನೀವು CM ಸಿದ್ದರಾಮಯ್ಯ ಸಂಬಂಧಪಟ್ಟ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಹೌದ್ರಿ, ಅವರು ದಲಿತ ವಿರೋಧಿ, ಅಹಿಂದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದು ಏನೂ ಮಾಡಿಲ್ಲ ಅಂತೇಳಿ ರಾಜು ಆಲ್ಗೂರ್ ಅವರು ಅದಕ್ಕೆ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ.
ಅದೇ ಇವ್ರು ಏನು ಮಾಡಿದ್ದಾರೆ ದಲಿತರ ಬಗ್ಗೆ ಮಾತನಾಡೋದಕ್ಕೆ? ಅಲ್ರಿ ನಾವು ಏನು ದಲಿತರ ಬಗ್ಗೆ ಉಪಯೋಗ ಮಾಡಿದೆವು ಬಾಬಾ ಸಾಹೇಬ್ ಅಂಬೇಡ್ಕರ್ದು ಅವ್ರಿಗೆ ಕೇಳ್ರಿ, ಯಾರಿಗೆ? ರಾಜು ಆಲ್ಗೂರು 50 ವರ್ಷ 70 ವರ್ಷ ಈ ದೇಶದಾಗ ಇದ್ದ ಸಂವಿಧಾನ ಶಿಲ್ಪಿ ಅಂತೇಳಿ ಇವತ್ತು ಕೂಡ ಪಾರ್ಲಿಮೆಂಟಿಗೆ ನಾಚಿಕ್ ಗೇಡುಗಳು ಸಂವಿಧಾನ ಹಿಡ್ಕೊಂಡು ಅಡ್ಡಾಡ್ತೀನಿ. ನಾಚಿಕ್ ಬರೋದಿಲ್ಲ ಕಾಂಗ್ರೆಸ್ನವ್ರಿಗೆ. 75 ವರ್ಷ ಏನು ಮಾಡೋದು? ನೀವು ಕೇಳ್ರಿ ಅವ್ರು ರಾಜು ಆಲ್ಗೂರು ಅವ್ರಿಗೆ, ನನಗೆ ಕೇಳಕತ್ತೀರಿ. ಅಲ್ಲ ಇನ್ನೂ ಏನು ಮಾಡ್ಬೇಕ್ರಿ ದಲಿತರಿಗೆ? ನಮ್ಮ ದಲಿತ ಮುಖಂಡವ ಸಂವಿಧಾನ ಶಿಲ್ಪಿ 5 ಕ್ಷೇತ್ರಗಳನ್ನು ನಾವು ಅತ್ಯಂತ ಭರ್ಜರಿ ಅವರು ಓದೋದು ಸಾಲಿ ಓದೋದು ಊರ ಅವರ ಕ್ಷಣ ಸಂಸ್ಕಾರ ಮಾಡೋದು ಸುಳ್ಳು 1 ಎಕರೆ ಜಾಗ ಕೊಡಲಿಲ್ಲ ಇದರಲ್ಲಿ. ಇವ್ರಿಗೇನು ಕೇಳಕ್ಕೆ ನಾಚಿಕೆ ಬರ್ತದ? ರಾಜು ಕೇಳಬೇಕು, ಇಲ್ಲಿ ನಮಗೆ ಕೇಳ್ತಾನ? ಏನು ಮಾಡಿದ್ರಿ ನೀವು ಕಾಂಗ್ರೆಸ್ನವರು 75 ವರ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಏನು ಮಾಡಿ? ನಾನು ನಿಜವಾಗಿ ಕಾಂಗ್ರೆಸ್ ತ್ಯಜಿಸಿದ್ದು ಇದು ಒಂದೇ ಒಂದು ಕಾರಣಕ್ಕಾಗಿ. ನಾನು ಯಾವತ್ತೇನೆ ಕಾಂಗ್ರೆಸ್ಗೆ ಬರ್ರಿ ಅಂತ ಭಾಳ ನನಗೆ ಹೇಳಿದ್ರು. ನಾನು ಸತ್ರು ಬರೋದಿಲ್ಲ ಅಂತೇಳಿ. ಯಾಕೆ ಬರೋದಿಲ್ಲ ಅಂದರು, ನೀವು ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ರಿಗೆ ಹಿಂಸೆ ನನಗೂ ಕೊಡ್ಲಕ್ಕೆ ನೀವು ಹಿಂಜರಿಯೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ಕಾಂಗ್ರೆಸ್ ಸೇರಿಲ್ಲ. ಇದು ನೋಡ್ರಿ ಸಾಮಾನ್ಯ ಮಾತಲ್ಲ. ರಾಜು ಅವ್ರು ಏನೋ ಪಾಪ ಹೇಳಿರ್ಬೇಕು, ಅವ ಏನು ಅರ್ಥ ಮಾಡ್ಕೊಂಡನು ಇಲ್ಲ ಗೊತ್ತಿಲ್ಲ. ಆಮೇಲೆ ಇಲ್ಲಿ ಒಳ ಮೀಸಲಾತಿ ಬಗ್ಗೆನೂ ಒಂದು ಸ್ವಲ್ಪ ನಾನು ಹೇಳ್ತೀನಿ, ನೀವು ಕೇಳಿದ್ರಲ್ಲ. ನಾನು ಸಿದ್ದರಾಮಯ್ಯಗೆ ಹೇಳೀನಿ, ಏನಪ್ಪ ನಿನಗೆ ಆಸಕ್ತಿ ಇಲ್ಲ ನಮಗೆ ಹಿಂದೂಗಳು ನಮ್ಮ ದಲಿತರಿಗೆ ಸಹಾಯ ಮಾಡೋದು, ನೀನು ದಲಿತ ನಾಯಕ ಆಗ್ಲಿಕ್ಕೆ ಸಾಧ್ಯದ ಅಥವಾ ಅಹಿಂದ ನಾಯಕ ಆಗ್ಲಿಕ್ಕೆ ಸಾಧ್ಯದ ಅಂತ ಹೇಳಿದ್ರು. ಈಗ ಅದನ್ನು ನೋಡಿ ಇಲ್ಲಿ ಏನು ಹೇಳ ನೋಡ್ರಿ, ಇವತ್ತು ನೋಡ್ರಿಲ್ಲ ಪತ್ರಿಕೆಗಳಲ್ಲಿ ಎಲ್ಲ ಸ್ಕೂಲ್ ಮಾಸ್ತರ್ಗಳಿಗೆ 50 ಅದು ಎಂಥದಪ್ಪ ಟ್ಯಾಬ್ ಕೊಟ್ಟು ಇನ್ನೂ ಇದು ಸರ್ವೆ ಮಾಡಿಸೋರತ್ತ. ಹಠಾತ್ ಇವ್ರು ಸರ್ಕಾರ ಉಳಿತದ? ಸರ್ವೆ ಮಾಡೋದ್ರಾಗ ಇವ್ರು ಸರ್ಕಾರ ಉಳಿತದ? ಎಂತ ನಾಚಿಕ್ ಗೇಡಿ ಅವ್ರು. ಮಾಡೋದಿದ್ರೆ ಮಾಡಲಿ, ಅಲ್ಲಂದ್ರೆ ಬಿಡಲ್ರ. ಮುಂದೆ ಯಾವ ಗಂಡಸ ಸಿಗ್ತಾನ ಮಾಡ್ತಾನ ಅಷ್ಟೇ. ನೀವೇ ಮಾಡ್ಬೇಕು. ನೋಡಲ್ರಿ ಯಾರು ಮಾಡ್ತಾರ, ತಾಕತ್ತಿದ್ದವ್ರು ಮಾಡ್ತಾರ. ನಮಸ್ಕಾರ ಎಲ್ಲರಿಗೂ. ಮಾತಾಡಕ್ ಕೊಟ್ಟಿಲ್ಲ ನೀವು ಇಷ್ಟೆಲ್ಲ ಸರ್ 10 ಗಂಟೆಗೆ ಡಿ ಸಿ ಆಫೀಸ್ ಹತ್ರ ಬರೀ ಸಲ ಮಾತಾಡ್ತೀನಿ. 10 ಗಂಟೆಗೆ ಮನೆ ಕೊಳ್ಳಿ ಟೈಮ್ ಮಾತಾಡ್ತೀನಿ. ಈಗ ಎಷ್ಟೈತ್ರಿ ಟೈಮ್? ಬಿಡ್ರಿ ಒಂದು ಪಾಪ ಅವ್ರಿಗೆ. ಸರ್ 10 ಗಂಟೆಗೆ ಮಾಡ್ತೀನಿ. ಎಲ್ಲಿ ಇವತ್ತು ಸರ್ ಅನ್ನೋದು ಕಾನೂನು ಹತ್ತುವರೆಗೆ ಹೇಳ್ಯಾರ. ನಾ ಹೇಳಿಲ್ಲ, ಅವ್ರು ಹೇಳ್ಯಾರ, ನಾವು ಹೇಳಿಲ್ಲ. ಸರ್ ಮನೆ ಕೊಟ್ಟಿಲ್ಲ.